ಹರಿದ್ರ ಗಣಪತಿ ವರವರ ಸರ್ವಜನಮೇ ಹೃದಯ ಸ್ತಂಭ ಸ್ತಂಭ ಸ್ವಾಹ. ಜೈ. ಧನುರ್ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಈ ವಾರ ಹೇಳ್ತಕ್ಕಂಥದ್ದು ಸ್ವಲ್ಪ ಏರುಪೇರು, ಎಲ್ಲ ರೀತಿಯಲ್ಲೂ ಕೂಡ ಆರೋಗ್ಯನೂ ಏರುಪೇರು, ಜೊತೆಯಲ್ಲಿ ಕೆಲಸ ಕಾರ್ಯಗಳು ಕೂಡ ಏರುಪೇರು, ಆನಂತರದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತೆಯೂ ಕೂಡ ಏರುಪೇರು, ವಾಹನವನ್ನು ತಗೊಳ್ಬೇಕು ಅಂತಕ್ಕಂಥ ಮನಸ್ಸಿರ್ತಕ್ಕಂಥವ್ರು ಅದಕ್ಕರಲ್ಲೂ ಕೂಡ ಏರುಪೇರತೆ ಆಗುವಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಈ ವಾರ ಇವರಿಗೆ ಏರುಪೇರತೆ ಹೇಳ್ತಕ್ಕಂಥದ್ದು, ಆದರೆ ತಿರುಗಾಟ ಮಾತ್ರ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇವರ ಅದೃಷ್ಟದ ಸಂಖ್ಯೆ ಬಂತು 4 ಹೇಳ್ತಕ್ಕಂಥದ್ದು. ಜೊತೆಯಲ್ಲಿ ಇವರಿಗೆ ಈಶಾನ್ಯ ಭಾಗಕ್ಕೆ ಪ್ರಯಾಣಗಳು ಜಾಸ್ತಿಯಾಗಿ ಕಂಡು ಬರ್ತದೆ. ಇನ್ನು ಕೃಷ್ಣ ಮುಂದೆ ಜಗದ್ಗುರು ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಈ ವಾರ ಹೇಳ್ತಕ್ಕಂಥದ್ದು ಕೊಂಚ ಎಲ್ಲ ರೀತಿಯಲ್ಲೂ ಕೂಡ ಬಿಡುವನ್ನು ಕೊಟ್ಟ ರೀತಿಯಲ್ಲಿ ಕಂಡು ಬಂದರೂ ಕೂಡ ಇವರಿಗೆ ದೇವರ ಮೇಲೆ ಅತಿಯಾದಂತಹ ನಂಬಿಕೆ ಮತ್ತು ವಿಶ್ವಾಸ ಇರುವುದರಿಂದಾಗಿ ಕೆಲವೊಂದು ಸಮಸ್ಯೆಗಳು ಎದುರಾದರೂ ಕೂಡ ಸಮಸ್ಯೆ ಎಲ್ಲದ ರೀತಿಯಲ್ಲಿ ಪರಿಹಾರವನ್ನು ಇವರು ಕಂಡುಕೊಳ್ತಾರೆ. ಜೊತೆಯಲ್ಲಿ ಕೆಲವೊಂದು ವಿಚಾರದಲ್ಲಿ ತುಂಬ ಸೂಕ್ಷ್ಮವಾಗಿ ಹೆಜ್ಜೆಯನ್ನು ಇಡ್ತಕ್ಕಂಥದ್ದು, ಕೆಲಸ ಕಾರ್ಯಗಳು ಒತ್ತಡ ಜಾಸ್ತಿಯಾಗಿ ಇವರಲ್ಲಿ ಕಂಡು ಬರ್ತದೆ. ಹಣ ಇತ್ಯಾದಿಗಳು ಬಂದರೂ ಕೂಡ ನಿಲ್ಲದೆ ಇರತಕ್ಕಂಥ ಸಾಧ್ಯತೆ ಇವರಿಗೆ ಇರ್ತಕ್ಕಂಥದ್ದು. ಇವರ ಅದೃಷ್ಟದ ಸಂಖ್ಯೆ ಬಂತು 5 ಹೇಳ್ತಕ್ಕಂಥದ್ದು. ಜೊತೆಯಲ್ಲಿ ದಕ್ಷಿಣಾಭಿಮುಖವಾಗಿ ಇವರಿಗೆ ಉದ್ಯೋಗ ನಿಮಿತ್ತ ತಿರುಗಾಟ ಹೇಳ್ತಕ್ಕಂಥದ್ದು ಆಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಕೃಷ್ಣ ಮುಂದೆ ಜಗದ್ಗುರು ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಈ ವಾರ ಹೇಳ್ತಕ್ಕಂಥದ್ದು ಮನೆಯಲ್ಲಿ ತಂದೆ ಹೇಳ್ತಕ್ಕಂಥವರಿಂದಾಗಿ ಕಿರಿಕಿರಿ ಹೇಳ್ತಕ್ಕಂಥದ್ದು ಜಾಸ್ತಿಯಾಗಿ ಆಗುವ ಸಾಧ್ಯತೆ, ಜೊತೆಯಲ್ಲಿ ಮಾನಸಿಕವಾದಂತಹ ಒತ್ತಡಾದಿಗಳು, ಜೊತೆಯಲ್ಲಿ ಉದ್ಯೋಗವನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಅವರಿಗಿಂತ ಮೇಲೆ ಅಧಿಕಾರಿ ಹೇಳ್ತಕ್ಕಂಥವ್ರಿಂದನೂ ಕೂಡ ಕಿರಿಕಿರಿಯ ಸಮಸ್ಯೆ ಹೇಳ್ತಕ್ಕಂಥದ್ದು ಇವರಿಗೆ ಆಗ್ತಕ್ಕಂಥದ್ದು. ಜೊತೆಯಲ್ಲಿ ಹಣವನ್ನು ಕೊಡ್ತೇನೆ ಹೇಳಿದಂತಹ ವ್ಯಕ್ತಿಗಳು ಕೊಡದೆ ಮೋಸವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇವರಿಗೆ ಇರ್ತಕ್ಕಂಥದ್ದು. ಜೊತೆಯಲ್ಲಿ ಈ ವಾರ ಅದೃಷ್ಟ ಹೇಳ್ತಕ್ಕಂಥದ್ದು ಸಂಖ್ಯೆ 8 ಹೇಳ್ತಕ್ಕಂಥದ್ದು. ಜೊತೆಯಲ್ಲಿ ಪಶ್ಚಿಮದಲ್ಲಿ ಇವರಿಗೆ ವಾತಾವರಣ ತಿಳಿಯಾಗಿ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಕೃಷ್ಣ ಮುಂದೆ ಜಗದ್ಗುರು. ಇನ್ನು ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಈ ವಾರ ಹೇಳ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಹಿಂದಕ್ಕೆ ಹಾಗೂ ಮುಂದಕ್ಕೆ ವಿಚಾರವನ್ನು ಮಾಡಿದರೆ ಸ್ವಲ್ಪ ನೆಮ್ಮದಿದಾಯಕವಾಗಿ ಇರ್ತಕ್ಕಂಥದ್ದು. ಕೆಲವೊಂದು ಸಮಸ್ಯೆಗಳಿಂದ ಇವರು ಹೊರಗಡೆ ಬರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಆಕರ್ಷಣೀಯವಾದಂತಹ ವಸ್ತುಗಳನ್ನು ಖರೀದಿಯನ್ನು ಮಾಡ್ತಾರೆ. ಜೊತೆಯಲ್ಲಿ ಆಕರ್ಷಣೀಯವಾದಂತಹ ವಸ್ತುಗಳ ವ್ಯಾಪಾರ ಇತ್ಯಾದಿಗಳನ್ನು ಮಾಡ್ತಕ್ಕಂಥವರಿಗೆ ಈ ವಾರ ಹರ್ಷದಾಯಕವನ್ನು ತಂದು ಕೊಡ್ತಕ್ಕಂಥದ್ದು. ಮನೆಯಲ್ಲಿ ಕೂಡ ವಾತಾವರಣವು ಸ್ವಲ್ಪ ಸಮಾಧಾನವನ್ನು ಕೊಡ್ತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ಯಾರ್ಯಾರು ಈ ಪ್ರೀತಿ ಪ್ರೇಮ ಇತ್ಯಾದಿಗಳಲ್ಲಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾರೋ ಅಂಥವರಿಗೆ ಈ ವಾರ ಹೇಳ್ತಕ್ಕಂಥದ್ದು ಶುಭ ಫಲವನ್ನು ಕೊಡುವ ಸಾಧ್ಯತೆ ಹೇಳ್ತಕ್ಕಂಥದ್ದು. ಇವರ ಅದೃಷ್ಟದ ಸಂಖ್ಯೆ ಬಂತು 2 ಹೇಳ್ತಕ್ಕಂಥದ್ದು. ಜೊತೆಯಲ್ಲಿ ಇವರಿಗೆ ಪೂರ್ವದಿಂದಾಗಿ ಕೆಲಸ ಹೇಳ್ತಕ್ಕಂಥದ್ದು ಹುಡುಕಿ ಬರುವ ಸಾಧ್ಯತೆ ಈ ವಾರ ಇರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಿಕೊಳ್ಳಲಿ ಅಂತ ಹೇಳುತ್ತಾ ಕೇಳುತ್ತಾ ಕೃಷ್ಣ ಮುಂದೆ ಜಗದ್ಗುರು.